50 ಕೋಟಿ ರೂಪಾಯಿ ಖರ್ಚು ಮಾಡಿ MLAಗಳನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸೋದ್ರಿಂದ ಆಗೋದಿಲ್ಲ. ಅವನಿಗೆ ತಿಂಗಳ ಸಂಬಳ 2 ಲಕ್ಷ ಇರೋದಿಲ್ಲ. ಅವನು ಏನು ಹೆಂಗ್ ಸಂಪಾದಿಸ್ತಾನೆ? ಅವ್ನು ಖರ್ಚು ಮಾಡಿರೋ 10 ಕೋಟಿ. ಅದಕ್ಕಾಗಿನೇ ಕೆಟ್ಟ ರಸ್ತೆ ಮಾಡ್ತಾನೆ, ಕೆಟ್ಟ ಆಸ್ಪತ್ರೆ ಮಾಡ್ತಾನೆ, ಕೆಟ್ಟ ಶಾಲೆ ಮಾಡ್ತಾನೆ, ಎಲ್ಲಿ ಸಿಕ್ಕಿದ್ದಲ್ಲಿ ಬಾಚ್ತಾನೆ, ನಿರುದ್ಯೋಗ ಹೆಚ್ಚಾಗುವಾಗ ಮಾಡ್ತಾನೆ. ಅವನ ಜೊತೆ ಯಾವಾಗಲೂ ಜನ ಒಂದು ಬಿರಿಯಾನಿಗೋ ಒಂದು ಬಾಟ್ಲಿಗೋ ಇರುವ ಹಾಗೆ ಮಾಡ್ಕೊಳ್ತಾರೆ. ಶಾಂತವೇರಿ ಗೋಪಾಲ್ ಗೌಡ್ರ ಆದರ್ಶದಲ್ಲಿ ಓಟು ಕೊಡಿ ನೋಟು ಕೊಡಿ ಅಂತ ಇವರಿಗೆ ಚಾಲೆಂಜ್ ಮಾಡಬೇಕು. ಹೇಗೆ ಶಾಂತವೇರಿ ಗೋಪಾಲ್ ಗೌಡ್ರು 62ನೇ ಇಸ್ವಿನಲ್ಲಿ ಅವರು ಚುನಾವಣೆಗೆ ನಿಂತಾಗ ತೀರ್ಥಹಳ್ಳಿ ಸಾಗರ ಭಾಗದ ಜನ ತಾವೇನೆ ಹಣ ಕೊಟ್ಟು ದೇಣಿಗೆ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ. ನಾವಂತೂ ಒಳ್ಳೆ ವ್ಯಕ್ತಿಗಳನ್ನ, ಯೋಗ್ಯರನ್ನ, ಪ್ರಾಮಾಣಿಕರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ. ಆದ್ರೆ ಕಾಂಗ್ರೆಸ್, ಬಿಜೆಪಿ, JDS ಏನು JCB ಅಂತೀವಿ, JDS, ಕಾಂಗ್ರೆಸ್, ಬಿಜೆಪಿ ಅವರೂ ಸಹ ಪ್ರಾಮಾಣಿಕ ಅಂತ ಜನರಲ್ಲಿ ಅಭಿಪ್ರಾಯ ಇರುವಂತಹ ವ್ಯಕ್ತಿಗಳನ್ನ ನಿಲ್ಲಿಸುವ ಹಾಗೆ ನಮ್ಮ ಹೋರಾಟ ಮಾಡ್ತಾ ಇದೆ, ಮಾಡುತ್ತೆ. ಹಾಗಾಗಿ ರಾಜಕಾರಣ ಬದಲಾಗಬೇಕಾದ್ರೆ ಏನು ಜನ ಬಹಳ ಇವತ್ತು ಏನು ಕಷ್ಟಪಡಬೇಕಾಗಿಲ್ಲ ರಾಜ್ಯದಲ್ಲಿ. ಅವರು KRS ಪಕ್ಷವನ್ನು ಬೆಂಬಲಿಸಬೇಕು, KRS ಪಕ್ಷದ ಸದಸ್ಯರಾಗಬೇಕು, KRS ಪಕ್ಷಕ್ಕೆ ದೇಣಿಗೆ ಕೊಡಬೇಕು, KRS ಪಕ್ಷದ ಪರವಾಗಿ ಮಾತಾಡಬೇಕು. 30% ಜನ ಅದು ಮತದಾರರಲ್ಲಿ 4.5 ಕೋಟಿ ಇರುವಂತಹ ಮತದಾರರಲ್ಲಿ ಒಂದು 50 ರಿಂದ 70 ಲಕ್ಷ ಜನ ನಾನು KRS ಪಕ್ಷದ ಸದಸ್ಯ, ನಾನು KRS ಪಕ್ಷವನ್ನು ಬೆಂಬಲಿಸ್ತೀನಿ, KRS ಪಕ್ಷ ಮಾಡ್ತಾ ಇರೋದು ಸರಿಯಾಗಿದೆ, ಅವ್ರನ್ನ ನಾವು ಬೆಂಬಲಿಸಬೇಕು, ಈ ಭ್ರಷ್ಟ JCB ಪಕ್ಷನ ತಿರಸ್ಕರಿಸಬೇಕು ಅಂತ ಇಷ್ಟೇ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುತ್ತೆ. ದೊಡ್ಡ ಮಟ್ಟದ ಒತ್ತಡ ಈ ಭ್ರಷ್ಟ JDS, ಕಾಂಗ್ರೆಸ್, ಬಿಜೆಪಿಗಳ ಮೇಲೆ ಬೀಳುತ್ತೆ. ಕಾಂಗ್ರೆಸ್, JDS, ಬಿಜೆಪಿಯ ಕಾರ್ಯಕರ್ತರು ಪ್ರಾಮಾಣಿಕತೆಯನ್ನ ಬಯಸುವಂತವರು, ಪ್ರಾಮಾಣಿಕ ರಾಜಕಾರಣವನ್ನ ಬಯಸುವಂತವರು, ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ಕರ್ನಾಟಕವನ್ನ ಕಟ್ಟು ಬಯಸುವಂತವರು, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನ ಕಟ್ಟು ಬಯಸುವಂತವರು, ನೋಡು ಬಯಸುವಂತವರು ಇವತ್ತು KRS ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ. ವಿಶ್ವಾಸ ಇಡೀ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಕೆಲಸದ ಮೇಲೆ ನೀವು ಅದನ್ನ ಗಮನಿಸಿದ್ದೀರಾ, ನೋಡಿದ್ದೀರಾ. ನಾವು ಕಳೆದ 3 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ರಾಜ್ಯ ಜನತೆಗೆ ಗೊತ್ತಿದೆ. ಇವತ್ತು ಹೊಸದಾಗೇನು ನೋಡಬೇಕಾಗಿಲ್ಲ.